ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡುವ. ಈಗ ನಾನು ಹಳ್ಳದ ಹತ್ತಿರ ಹೋಗ್ತಾ ಇದ್ದೇನೆ. ಹಳ್ಳದಲ್ಲಿ ಎಷ್ಟು ನೀರು ಬಂದಿದೆ ಅಂತ ಹೇಳಿ ನೋಡ್ಬೇಕು. ಬನ್ನಿ ಹೋಗಿ ನೋಡುವ. ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಅನ್ನು ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋವನ್ನು ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಹಳ್ಳದ ಹತ್ತಿರಕ್ಕೆ ಬಂದೆ, ನೋಡಿ ಇಷ್ಟು ನೀರಿದೆ. ತುಂಬಾ ನೀರೇನಿಲ್ಲ, ಕಡಿಮೆ ಇದೆ. ಇನ್ನೊಂದು ಕಡೆ ಹೋಗಿ ನೋಡುವ. ನೋಡಿ ಇಲ್ಲಿ ಎಷ್ಟು ಕಾಣ್ತದೆ. ಹಳ್ಳದ ಹತ್ತಿರ ಹೋಗಿ ಬಂದೆ. ಈಗ ಒಂದೆಲಗ ಅಂದ್ರೆ ತಿಮರೆಯ ಚಟ್ನಿ ಮಾಡುವ ಅಂತ ಹೇಳಿ ತೆಗಿತಾ ಇದ್ದೇನೆ. ಇದು ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಅವರ ನೆನಪು ಶಕ್ತಿ ಹೆಚ್ಚಾಗ್ತದೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇಷ್ಟು ತೆಗೆದೆ. ಇದನ್ನು ಚಂದ ವಾಶ್ ಮಾಡಿ ತಗೊಂಡೆ. ನಂತರ ಅದನ್ನು ಕಟ್ ಮಾಡಿಕೊಂಡಿದ್ದೇನೆ. ಅದನ್ನು ಮಿಕ್ಸಿಗೆ ಹಾಕ್ಕೊಂಡೆ. 1 ಕಪ್ಪಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಮೆಣಸಿನ ಪುಡಿ, ಇದರಲ್ಲೇ ಜೀರಿಗೆ, ಕೊತ್ತಂಬರಿ, ಸಾಸಿವೆ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಿದೆ. ನಂತರ ಸ್ವಲ್ಪ ಅಷ್ಟೇ ಅರಶಿನ. ನೋಡಿ ಈಗ ರುಬ್ಕೊಂಡಿದ್ದೇನೆ. ಚಟ್ನಿ ರೆಡಿ ಆಗಿದೆ. ಇದಕ್ಕೆ ಒಂದು ಈರುಳ್ಳಿ, ಸಣ್ಣ ಈರುಳ್ಳಿಯನ್ನು ತಗೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಆಯಿತು, ಚಟ್ನಿ ರೆಡಿ ಆಯಿತು. ನನಗಂತೂ ಇದು ತುಂಬ ಇಷ್ಟ. ಕುಚ್ಚಲಕ್ಕಿ ಅನ್ನದ ಜೊತೆ ತಿಂದರೆ ತುಂಬ ಚೆನ್ನಾಗಿರ್ತದೆ. ಊಟ ಆದಮೇಲೆ ಅಮ್ಮ ಮತ್ತು ನಾನು ಒಂದು ಹಲಸಿನಕಾಯಿ ತಗೊಂಡು ಬಂದು ಅದನ್ನು ಕಟ್ ಮಾಡಿ ಸೊಳೆ ತೆಗೆದು ಉಪ್ಪು ನೀರಲ್ಲಿ ಹಾಕಿಡಬೇಕು ಅಂತ ಹೇಳಿ ಅಮ್ಮ ತೆಗಿತಾ ಇದ್ದಾರೆ ನೋಡಿ. ಅದರ ಒಳಗಡೆಯ ಬೀಜ ತೆಗಿಬೇಕು. ಈಗ ಹಲಸಿನಕಾಯಿಯ ಸೀಸನ್, ಹಾಗೆ ಈಗ ಮಾತ್ರ ಹಲಸಿನಕಾಯಿ ಸಿಗೋದ್ರಿಂದ ನಾವು ಅದನ್ನು ಈಗ ಉಪ್ಪು ನೀರಲ್ಲಿ ಶೇಖರಣೆ ಮಾಡಿಟ್ರೆ ಮುಂದಕ್ಕೆ ನಮಗೆ ಯಾವಾಗ ಬೇಕಿದ್ರೂ ಅದನ್ನು ಸುಕ್ಕ ಮಾಡಿಯೋ ಅಥವಾ ಸಾರು ಮಾಡಿಯೋ ತಿನ್ಬೋದು. 1 ವರ್ಷ ತನಕ ನಾವು ಅದನ್ನು ಇಡ್ಬೋದು. ನೋಡಿ, ಫಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆನಂತರ ಅದಕ್ಕೆ ಹಲಸಿನ ಸೊಳೆಯನ್ನು ಹಾಕ್ತಾ ಇದ್ದಾರೆ. ಮತ್ತೆ ಸ್ವಲ್ಪ ಉಪ್ಪು, ಮತ್ತು ಹಲಸಿನ ಸೊಳೆ, ಹೀಗೆ ಹಾಕ್ತಾ ಬರಬೇಕು. ಉಪ್ಪು ನೀರಲ್ಲಿ ಹಾಕಿದ ಹಲಸಿನ ಸೊಳೆಯ ಸುಕ್ಕ ತುಂಬ ಚೆನ್ನಾಗಿರ್ತದೆ. ನೀವು ಒಂದು ಸಲ ಮಾಡಿ ನೋಡಿ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.